ಮಂಡ್ಯದಲ್ಲಿ ಬೆಳೆಗಳು ಒಣಗ್ತಾ ಇದೆ, ಅದಕ್ಕೆ ಕೂಡಲೇ ನೀರು ಬಿಡಬೇಕು ಅಂತೇಳಿ ಮನವಿ ಮಾಡಿದೆ. 15ನೇ ತಾರೀಕು ಕಾವೇರಿ ಕಾವೇರಿ ನಿಯಂತ್ರಣ ಇದ್ರದ್ದು ಕೇಸ್ ಇದೆ. 16ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದ್ದಾರೆ. ರೈತರ ಬೆಳೆದು ನಿಂತಿರುವ ಬೆಳೆಗಳನ್ನು ಉಳಿಸ್ಕೋಬೇಕು ಮತ್ತು ಕುಡಿಯೋ ನೀರಿಗೆ ಹೆಚ್ಚಾಗಿ, ಅದಕ್ಕಿಂತ ಹೆಚ್ಚಾಗಿ ಪ್ರಾಣಿ ಪಕ್ಷಿ ಹಸು ಕರುಗಳ ಕುಡಿಯೋ ನೀರಿಗೋಸ್ಕರ ಒಂದು ಕಟ್ಟು ನೀರು ಬಿಡಬೇಕು ಅಂತ ಕೇಳಿದ್ದೀನಿ. 16ನೇ ತಾರೀಕು ಬಿಡ್ತೀನಿ ಅಂತ CM ನಾವು ಹೇಳಿದ್ದಾರೆ. ಅದರಿಂದ 16ನೇ ತಾರೀಕು ನೀರನ್ನು ಕೊಡ್ತೀವಿ. ಯಾವ ರೈತರು ಕೂಡ ತೃಪ್ತಿಗೆಡೋದು ಬೇಡ. 15ನೇ ತಾರೀಕು ಡೆಲ್ಲಿಯಲ್ಲಿ ಕೇಸ್ ಇರೋದ್ರಿಂದ, ಅದು ಸೂಕ್ಷ್ಮ ಕೇಸ್ ಆಗಿರೋದ್ರಿಂದ, ತಮಿಳುನಾಡವರು ಈಗ ಆಲ್ರೆಡಿ ಆಕ್ಷೇಪಣೆ ಎತ್ತಿರೋದ್ರಿಂದ 15ನೇ ತಾರೀಕು ಕೇಸ್ ಮುಗಿದ ತಕ್ಷಣ 16ನೇ ತಾರೀಕು ಬಿಡ್ತೀನಿ ಅಂತ CM ಒಪ್ಕೊಂಡಿದ್ದಾರೆ. 16ನೇ ತಾರೀಕು ನಾಲೆಗಳಿಗೆ ನೀರು ಹರಿಯುತ್ತೆ. ಆ ಥರ ಏನಿಲ್ಲ. ಒಂದು ಕಟ್ಟಿಗೆ ಈಗೇನು ಬೆಳೆ ಬೆಳೆದಿದ್ದೀವಿ, ಕಬ್ಬು ಭತ್ತ ಎಲ್ಲ, ಅದಕ್ಕೆ ನೀರು ಅವಶ್ಯಕತೆ ಇದೆ, ಅದಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು. ಇದರ ಜೊತೆಗೆ ಕಾವೇರಿ ಕೃಷ್ಣ ಗೋದಾವರಿಯನ್ನು ಜೋಡಣೆ ಮಾಡೋದಕ್ಕೂ ಕೂಡ ವೆರಿ ಸೀರಿಯಸ್ ಸಮಾಲೋಚನೆ ಮಾಡಿದ್ದಾರೆ. ಸಾಯಂಕಾಲ ಅಧಿಕಾರಿಗಳಿಗೆ ಸೂಚಿಸಿದರೆ ಪ್ಲಾನು ಮ್ಯಾಪ್ ಸಮೇತ ತಗೊಂಬನ್ನಿ ಅಂತ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ಕುಮಾರಸ್ವಾಮಿ ಅವರು ಇದಾಗಲ್ಲ ಅಂತ ಚಾಲೆಂಜ್ ಮಾಡಿದ್ದಾರೆ. ಅವ್ರು ಏನಾದರೂ ಮಾಡಿದರೆ ಅವ್ರ ಮಾತನ್ನು ಒಪ್ಕೋಬೋದಾಗಿತ್ತು. ಏನೂ ಮಾಡದೇನೆ ಸುಮ್ಮನೆ ಮಾತಾಡ್ತಾನೆ, ಬರೀ ಮಾತಾಡೋದ್ರಲ್ಲೇ, ಪ್ರೆಸ್ ಮೀಟ್ ಮಾಡೋದ್ರಲ್ಲೇ ಕೃಷ್ಣ ಕಾವೇರಿ ಗೋದಾವರಿನೆಲ್ಲ ಸೇರಿಸ್ಬಿಡಂಗಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಇವತ್ತು ಸಾಯಂಕಾಲ ಎಲ್ಲ ಪ್ಲಾನ್ ಸಮೇತ ತರೋದಕ್ಕೆ ಅಧಿಕಾರಿಗಳಿಗೆ CM ಸೂಚಿಸಿದ್ದಾರೆ. ಅದು ರಿಯಲ್ ಎಸ್ಟೇಟ್ ಅಲ್ಲ, ಅದು ಅವ್ರಿಗೆ ಹೊಟ್ಟೆ ಕಿಚ್ಚು. ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗಿದಾನಲ್ಲ ಅನ್ನೋದು ಹೊಟ್ಟೆ ಕಿಚ್ಚು. ಅವ್ರ ಕಾಲದಲ್ಲಿ ಏನಾಗಿದೆ ಅನ್ನೋದನ್ನು ಯೋಚನೆ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ಆ ಹೊಟ್ಟೆ ಕಿಚ್ಚು ಈಗ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರ ಸಂಪುಟದಲ್ಲಿ DK ಶಿವಕುಮಾರ್ ಅವರು ಮಂತ್ರಿ ಆಗಿದ್ರು. ಎಷ್ಟು ಅನ್ಯೋನ್ಯವಾಗಿ 11 ತಿಂಗಳು ಅವರಿಗೆ ಅವರ ಸೋದರನ ಥರ ಅವ್ರಿಗೆ ಸಹಾಯ ಮಾಡಿದ್ರು, ಅವ್ರ ಜೊತೆ ಜೋಡೆತ್ತು ಥರ ಸಹಾಯ ಮಾಡಿದ್ರು. ಅವ್ರಿಗೆ ಎಷ್ಟು ಬೆಂಬಲವಾಗಿ ಹೆಗ್ಲು ಕೊಟ್ಟು ನಿಂತಿದ್ರು. ಇವರು ಅಧಿಕಾರ ತಗೊಂಡು 1 ತಿಂಗಳಿಂದ ಬಡ್ಕೊಳ್ಳೋದ್ರಲ್ಲಿ, ಬಾಯಿ ಬಡ್ಕೊಳ್ಳೋದ್ರಲ್ಲಿ, ಪ್ರೆಸ್ ಮೀಟ್ ಮಾಡೋದ್ರಲ್ಲಿ, ಬೈಯೋದ್ರಲ್ಲೇ ಇದ್ದಾರೆ. ಇವ್ರು ಏನು ಮಾಡಿದ್ದಾರೆ ಅನ್ನೋದು ತೋರಿಸ್ಬೇಕಲ್ಲ ಅಲ್ವಾ? ಎಷ್ಟು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಅದಕ್ಕೆ ನಾವು ಮಾತಾಡೋರಲ್ಲ, ಕೆಲಸ ಮಾಡೋರು. ಕೃಷ್ಣ ಗೋದಾವರಿ ಮತ್ತು ಕಾವೇರಿಯನ್ನು ಸೇರಿಸೋದಕ್ಕೆ ಇವತ್ತು ಸಾಯಂಕಾಲ ಮ್ಯಾಪ್ ತನ್ನಿ ಅಂತ ಅಧಿಕಾರಿಗಳು ಸೂಚಿಸಿದರೆ ಅದು ಕೆಲಸ ಆಗ್ತದೆ. ₹50 ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಲ್ಲ ಎಕ್ಸ್ಟ್ರಾ. ಮಂಡ್ಯ ಹಾಲು ಒಕ್ಕೂಟದಿಂದ ₹50 ಏನಿದೆ ಅದನ್ನು ಬಿಡುಗಡೆ ಮಾಡಿದ್ದೀವಿ. ಓಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.